prime success for better future. ನಮಸ್ಕಾರ. ಕನ್ನಡದ ವಿಶೇಷ ಸಂಚಿಕೆಗೆ ಮತ್ತೆ ಪ್ರೀತಿಪೂರ್ವಕ ಸ್ವಾಗತ. ಕನ್ನಡ ಒಂದು ಅದ್ಭುತವಾದಂತಹ ಅಪೂರ್ವವಾದಂತಹ ಭಾಷೆ, ಇತಿಹಾಸ. ಇಂತಹ ಹಿನ್ನೆಲೆಯಲ್ಲಿ ಕನ್ನಡವಾದ ಆ ವಿಶಿಷ್ಟತೆಯನ್ನು ನಾವು ಗುರುತಿಸುತ್ತಾ ಸಾಗಿದಾಗ ಅದರ ಒಳಗಿರಂತಹ ಮರ್ಮವನ್ನು ತಿಳಿಯುವುದೇ ಅದ್ಭುತವಾದಂತಹ ಒಂದು ಪ್ರಪಂಚವನ್ನು ನಮ್ಮ ಮುಂದೆ ಸಾದರಪಡಿಸುತ್ತದೆ. ಅಂತಹ ಒಂದು ಪ್ರಪಂಚದ ವಿಶಿಷ್ಟವಾದಂತಹ ಅಂಶವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಕನ್ನಡದ ಅಕ್ಷರಗಳು 49 ಅಕ್ಷರಗಳು ಕನ್ನಡದಲ್ಲಿ ಇವೆ. ಈ ಎಲ್ಲಕ್ಕೂ ಕೂಡ ಒಂದು ಅಪೂರ್ವವಾದಂತಹ ಇತಿಹಾಸ ಇದೆ, ವೈಜ್ಞಾನಿಕವಾದಂತಹ ಸತ್ಯ ಇದೆ. ವೈಜ್ಞಾನಿಕವಾದಂತಹ ಅಧ್ಯಯನದಿಂದಲೂ ಕೂಡ ದೃಢಪಟ್ಟಂತಹ ವಿಶಿಷ್ಟವಾದಂತಹ ಭಾಷೆ ಅದು ಕನ್ನಡ. ಪ್ರಪಂಚದಲ್ಲೊಂದು ಮಾತಿದೆ, ವೈಜ್ಞಾನಿಕವಾಗಿ ಈ ಪ್ರಪಂಚದಲ್ಲಿ ಇರುವಂತಹ ಭಾಷೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆಯುವುದು ಸಂಸ್ಕೃತ, ಅನಂತರದ ಸ್ಥಾನದಲ್ಲಿ ಇರುವುದೇ ಈ ಕನ್ನಡ. ಇಂತಹ ಆ ಕನ್ನಡ ಅದ್ಭುತವಾದಂತಹ ಆ ಅಂಶವನ್ನು ಒಳಗೊಂಡಿರುವಂತಹ ವೈಜ್ಞಾನಿಕ ಅಂಶ ಯಾವುದು ಅಂತ ಹೇಳಿದರೆ ಕನ್ನಡದ ಅಕ್ಷರಗಳು. ಆ ಕನ್ನಡದ ಅಕ್ಷರಗಳ ಆರಂಭವೇ ಅಮೋಘವಾದದ್ದು, ಅಪೂರ್ವವಾದದ್ದು. ಕನ್ನಡದ ಸ್ವರಾಕ್ಷರಗಳು ಆದಿಂದ ಅಹ ತನಕ ಸಾಗುವಂತಹ ಈ ಅಕ್ಷರಗಳಲ್ಲಿ ಬಹಳ ಮುಖ್ಯವಾಗಿ ಇರುವಂತಹ ವೈಜ್ಞಾನಿಕ ಅಂಶ ಯಾವುದು ಅಂತ ಹೇಳಿದರೆ ಕನ್ನಡದ ಎಲ್ಲ ಅಕ್ಷರಗಳು ಕೂಡ ಒಳಗಿನಿಂದ ಹೊಮ್ಮುಖವಾಗಿ ಹೊರಮುಖವಾಗಿ ಅದು ಬರ್ತಾ ಹೋಗ್ತದೆ. ಕನ್ನಡದ ಅಕ್ಷರಗಳನ್ನು ಆದಿಂದ ಆರಂಭ ಆಗಿಸಿದಾಗ ನಮಗೆ ಕಂಠದಿಂದ ಆ ಅಕ್ಷರಗಳು ಹೊರಗೆ ಬರ್ತವೆ. ಅಲ್ಲಿಂದ ಮುಂದೆ ಬಂದಾಗ ಆ ಎನ್ನುವಂತಹ ದೀರ್ಘಾಕ್ಷರ ಬರ್ತದೆ. ಅನಂತರದಲ್ಲಿ ಬಾಯಿಯ ಮುಂಭಾಗದಲ್ಲಿ ಈ ಎನ್ನುವಂತಹ ಅಕ್ಷರ ಬರ್ತದೆ. ಅದಕ್ಕೂ ಮುಂದೆ ಹೋದಾಗ ಈ ಎನ್ನುವಂಥದ್ದು ಬರ್ತದೆ. ಮಾನವನ ಇಡೀ ದೇಹ ರಚನೆಗೆ ಪೂರಕವಾಗಿ ಇರುವಂತಹ ಒಂದು ಭಾಷೆ ಅದು ಕನ್ನಡ. ಆ ಈ ಅನ್ನು ನೋಡಿದ್ದೇವೆ. ಅನಂತರದಲ್ಲೂ ಕೂಡ ಮುಂದುವರಿದು ಬರುವಂತಹ ಅಕ್ಷರಗಳು ಊ ಎನ್ನುವಂಥದ್ದು. ತುಟಿಯ ಮೂಲಕವಾಗಿ ನಾವು ದವಡೆಯನ್ನು ಉಪಯೋಗಿಸಿಕೊಂಡು ಹೇಳುವಂತಹ ಅಕ್ಷರ ಊ ಎನ್ನುವಂಥದ್ದು ಮತ್ತೆ ಹೊರಮುಖವಾಗಿ ಬರ್ತದೆ. ಅನಂತರದಲ್ಲಿ ಬರುವಂತಹ ಅಕ್ಷರಗಳು ಕೂಡ ತುಟಿಯಿಂದ ಅದನ್ನು ಓಷ್ಠ್ಯ ಎನ್ನುವುದಾಗಿ ಕನ್ನಡದಲ್ಲಿ ಕರೀತಾರೆ. ಆ ಊ ಆದ್ಮೇಲೆ ಎ ಎನ್ನುವಂತಹ ಅಕ್ಷರಗಳು ಕೂಡ ಋ ಎನ್ನುವಂತಹ ಅಕ್ಷರಗಳು ಕೂಡ ಮತ್ತೆ ಒಳಮುಖವಾಗಿ ಹೋಗ್ತವೆ. ಆದಿಂದ ಆರಂಭವಾಗಿ ಬರುವಂತಹ ಆ ಅಕ್ಷರಗಳು ಆ ಈ ಊ ಎನ್ನುವಲ್ಲಿ, ಅನಂತರದಲ್ಲಿ ಬರುವಂತಹ ಋ ಅಲ್ಲಿಂದ ಮತ್ತೆ ಒಳಮುಖವಾಗಿ ಅಕ್ಷರಗಳು ಹೋಗುತ್ತಾ ಹೋಗ್ತವೆ. ಋ ಎ ಐ ಓ ಔ ಎನ್ನುವಂತಹ ಅಕ್ಷರಗಳೆಲ್ಲವೂ ಕೂಡ ಮತ್ತೆ ಒಳಮುಖದಿಂದ ಹೋಗ್ತವೆ. ಹೀಗೆ ವೈಜ್ಞಾನಿಕವಾದಂತಹ ಬಾಯಿಯ ರಚನೆ ಜೊತೆಯಲ್ಲಿ ಆ ಬಾಯಿಯ ರಚನೆಗೆ ಉಪಯುಕ್ತವಾದಂತಹ ನೆಲೆಯಲ್ಲಿಯೇ ಇರುವಂತಹ ಒಂದು ಭಾಷೆ ಅದು ಕನ್ನಡದ ಭಾಷೆ, ಕನ್ನಡದ ಅಕ್ಷರಗಳು. ಇಷ್ಟೇ ಅಲ್ಲ, ಈ ಎಲ್ಲ ಅಂಶಗಳನ್ನು ಹೊಂದಿರುವಂತಹ ಬಹುಮುಖ್ಯವಾದಂತಹ ಅಂಶಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗಬೇಕು. ಇಂತಹ ಹಿನ್ನೆಲೆಯಲ್ಲಿ ಕನ್ನಡದ ಭಾಷೆ ಮತ್ತು ಕನ್ನಡದ ಅಕ್ಷರಗಳು ವೈಜ್ಞಾನಿಕವಾಗಿ ಮತ್ತು ಮಾನವನ ಆಂಗಿಕವಾದಂತಹ ಎಲ್ಲ ಅವಯವಗಳಿಗೆ ಸ್ಪಷ್ಟವಾದಂತಹ ರೂಪದಲ್ಲಿ ಇರುವಂತಹ ಭಾಷೆ. ಅಕ್ಷರಗಳು ಕೂಡ ಈ ಬಾಯಿಯ ರಚನೆಗೆ ಬಹಳ ಸಹಕಾರದ ಹಿನ್ನೆಲೆಯಲ್ಲಿ ಆ ಅಕ್ಷರಗಳ ರೂಪ ಇದೆ. ಆ ರೂಪುಗೊಂಡಿರುವಂತಹ ಅಕ್ಷರಗಳನ್ನು ನಾವು ಮತ್ತೆ ಯೋಚನೆ ಮಾಡಿ ಚಿಂತನೆ ಮಾಡಿ ಹೋದಾಗಲೇ ಗೊತ್ತಾಗುವಂಥದ್ದು. ಇಡೀ ಭಾಷೆಯಲ್ಲಿ ಕನ್ನಡದ ಆ ಅಕ್ಷರಗಳನ್ನು ಉಪಯೋಗಿಸುವಂತಹ ಕಂಠ ಇರಬಹುದು, ಓಷ್ಠ್ಯ ಇರಬಹುದು, ದವಡೆ ಇರಬಹುದು, ನಾಲಿಗೆಯ ಮೇಲ್ಭಾಗ ಅಥವಾ ಬಾಯಿಯ ಮೇಲ್ಭಾಗ ಇರಬಹುದು, ಮೂರ್ಧನ್ಯ ಎನ್ನುವುದಾಗಿ ಕರೀತಾರೆ. ಈ ಎಲ್ಲ ಕಡೆಗಳಿಗೂ ಕೂಡ ನಾಲಿಗೆ ಹೋದಾಗ ಮಾತ್ರ ಕನ್ನಡದ ಸ್ಪಷ್ಟ ಅಕ್ಷರಗಳನ್ನು ಹೇಳಲಿಕ್ಕೆ ಸಾಧ್ಯ. ಇಂತಹ ಹಿನ್ನೆಲೆಯಲ್ಲಿ ಆಯಾಯ ಅಕ್ಷರಗಳು ಬಾಯಿಯಿಂದ ಎಲ್ಲೆಲ್ಲಿ ಉದ್ಭವ ಆಗ್ತವೆ ಎನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ಆ ಅಕ್ಷರಗಳನ್ನು ಆಯಾಯ ವಿಭಾಗಕ್ಕೆ, ಕಂಠ್ಯಕ್ಕೆ, ಓಷ್ಠ್ಯಕ್ಕೆ, ದವಡೆಗೆ, ದಂತ್ಯಕ್ಕೆ, ಹಲ್ಲನ್ನು ನಾವು ಮುಖ್ಯವಾಗಿ ಉಪಯೋಗಿಸಿಕೊಂಡು ಹೇಳುವಂತಹ ಆ ಅಕ್ಷರಕ್ಕೆ ದಂತ್ಯ ಎನ್ನುವುದಾಗಿ ಕರೀತೇವೆ. ತುಟಿಯನ್ನು ಉಪಯೋಗಿಸಿಕೊಂಡು ಹೇಳುವಂತಹ ಆ ಅಕ್ಷರಕ್ಕೆ ಓಷ್ಠ್ಯ ಎನ್ನುವುದಾಗಿ ಕರೀತೇವೆ. ಅಂತೆಯೇ ಮಾಯಿಯ ಮೇಲ್ಭಾಗದ ಅಥವಾ ನೆತ್ತಿಯ ಭಾಗದ ಆ ಭಾಗದಲ್ಲಿ ಹೇಳುವಂತಹ ಷ ಎನ್ನುವಂತಹ ಅಕ್ಷರ ಅದಕ್ಕೆ ಮೂರ್ಧನ್ಯ ಎನ್ನುವುದಾಗಿ ಕರಿತೇವೆ. ಈ ಎಲ್ಲ ಅಕ್ಷರಗಳ ಅಧ್ಯಯನ ಅನೇಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಕನ್ನಡ ಭಾಷೆಯ ಮೂಲ ಸ್ವರೂಪಕ್ಕೆ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ಅಂಶಗಳು. ಇಂತಹ ಈ ಎಲ್ಲ ಅಂಶಗಳನ್ನು ನಾವು ತಿಳಿಯುತ್ತಾ ಸಾಗಿದಾಗ ಕನ್ನಡ ಭಾಷೆಗೆ
ಮತ್ತು ಆ ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಅದರ ಹಿಂದಿರುವಂತಹ ವೈಜ್ಞಾನಿಕ ಅಂಶವನ್ನು ಕೂಡ ನಾವು ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಅಂಶಗಳನ್ನು ತಿಳಿದುಕೊಂಡಾಗಲೇ ಕನ್ನಡದ ಬಹುಬೇಡಿಕೆಯ ಅನೇಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇದಾಗ್ತದೆ. ಇಂತಹ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ಬೆಳೆಸುತ್ತಾ ನಮ್ಮನ್ನು ಕೂಡ ಬೆಳೆಸುತ್ತಾ ಅದು ಸಾಗಿ ಬಂದಿದೆ. ಇಂತಹ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಅಂಶಗಳು ಕನ್ನಡದ ಶ್ರೇಷ್ಠತೆ. ಅಂತಹ ಆ ಕನ್ನಡದ ಶ್ರೇಷ್ಠತೆಗೆ ಜ್ಯೇಷ್ಠತೆಯನ್ನು ಕೊಡಬೇಕು ಅಂತಾದರೆ ಅಧ್ಯಯನ ಅನಿವಾರ್ಯ, ಅಧ್ಯಯನ ನಿರಂತರ ಆಗಿರಬೇಕಾದ್ದು ಅಗತ್ಯವೂ ಕೂಡ. ಇಂತಹ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದಂತಹ ಬಹುಮುಖ್ಯ ಅಂಶ, ಅನೇಕ ಪರೀಕ್ಷೆಗಳು, ಔದ್ಯೋಗಿಕವಾದಂತಹ ಪರೀಕ್ಷೆಗಳು, ಆ ಪರೀಕ್ಷೆಗಳಿಗೆ ಸಾಮಾನ್ಯ ಕನ್ನಡದ ಬಹುಮುಖ್ಯವಾದಂತಹ ಅಸಾಮಾನ್ಯ ವಿಚಾರಗಳು, ಈ ಎಲ್ಲ ಅಂಶಗಳು, ಇಂತಹ ವಿಶಿಷ್ಟವಾದಂತಹ ಅಂಶಗಳಿಗೆ ನಾವು ತಯಾರಾಗಬೇಕಾದಂತಹ ಅಗತ್ಯತೆ ಇದೆ. ಇಂತಹ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಗ್ರಾಮ ಲೆಕ್ಕಿಗರ ಪರೀಕ್ಷೆ ಜೊತೆಗೆ PDO ಪರೀಕ್ಷೆ, ಈ ಎಲ್ಲ ಪರೀಕ್ಷೆಗಳಿಗೂ ಬಯಸುವಂತಹ ಕನ್ನಡ ಭಾಷೆ ಬಯಸುವಂತಹ ಅತಿ ಮುಖ್ಯವಾದಂತಹ ಸಾರವನ್ನು ನಾವು ಪ್ರೈಮ್ ಆ್ಯಪ್ ಮೂಲಕ ಅಥವಾ ಪ್ರೈಮ್ ಸಕ್ಸಸ್ ಎನ್ನುವಂತಹ ಆ್ಯಪ್ ಮೂಲಕ ಕೊಡ್ತಾ ಇದ್ದೇವೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ತಾ ಹೋಗಬಹುದು. ಇಂತಹ ನೆಲೆಯಲ್ಲಿ ಕನ್ನಡದ ಅಪೂರ್ವವಾದಂತಹ ವಿಚಾರಗಳು ಜೊತೆಗೆ ಪರೀಕ್ಷೆಗೆ ಬೇಕಾದಂತಹ ಪೂರಕ ಅಂಶಗಳನ್ನು ಕೂಡ ಈ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡ್ತಾ ಸಾಗಬಹುದು. ಆ ಮೂಲಕವಾಗಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಸಾಗಬಹುದು. ಅಂತಹ ಹಿನ್ನೆಲೆಯಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಂದ ಹಾಗೆ ನಾನು ನಿಮ್ಮ ಪ್ರೀತಿಯ ಅಶ್ವಥ್ ಭಾರದ್ವಾಜ್ ಕಬ್ಬಿನಾಲೆ ಮುಂದಿನ ವಿಶಿಷ್ಟವಾದಂತಹ ಮಾಹಿತಿಯ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.